ಇನ್ನು ನಾಳೆಯಿಂದ ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಆಗುತ್ತೆ. ನಾಳೆಯಿಂದ ಗ್ರೇಟರ್ ಬೆಂಗಳೂರು ಜಾರಿ ಆಗುತ್ತೆ. ಏನು ವ್ಯತ್ಯಾಸ? ಡೀಟೇಲ್ಸ್ ಬರುತ್ತೆ. ಬಿಬಿಎಂಪಿ ಇನ್ನು ಮುಂದೆ ಅಸ್ತಿತ್ವವನ್ನ ಕಳೆದುಕೊಳ್ಳುತ್ತೆ. ನಾಳೆಯಿಂದ ಗ್ರೇಟರ್ ಬೆಂಗಳೂರು ಅಂತ ಕರಿಬೇಕು. ಜಾರಿಯಾಗುತ್ತಿದೆ. ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ 3 ಭಾಗಗಳಾಗಿ ವಿಂಗಡಣೆಯನ್ನ ಮಾಡಲಾಗಿದೆ. ಈ ಹಿಂದೆಯೇ ಏನು ಪ್ರಸ್ತಾವನೆ ಇತ್ತು, ಏನು ಮಾಡಬೇಕು ಅನ್ನೋ ಪ್ಲಾನ್ ಇತ್ತು, ಹಾಗೇನೆ ಕೇಂದ್ರ, ಉತ್ತರ ಮತ್ತು ದಕ್ಷಿಣ ಅಂತೇಳಿ 3 ಭಾಗಗಳಾಗಿ ವಿಂಗಡಣೆ ಮಾಡಿ 125 ವಾರ್ಡ್ಗಳ 3 ನಗರ ಪಾಲಿಕೆಗಳನ್ನು ರಚನೆ ಮಾಡುವಂಥ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇನ್ನು ಮುಂದೆ ಬಿಬಿಎಂಪಿ ಅನ್ನುವಂಥ ಬದಲು ಗ್ರೇಟರ್ ಬೆಂಗಳೂರು ಅಂತ ಕರಿಬೇಕು. ಡಿವೈಡ್ ಆಗ್ತಾ ಇದೆ. ಬೆಂಗಳೂರು ಸೆಂಟ್ರಲ್ ಅಂತ, ಬೆಂಗಳೂರು ನಾರ್ತ್, ಬೆಂಗಳೂರು ಸೌತ್, ಹೀಗೆ 3 ಭಾಗಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. ಆಮೇಲೆ ಜೊತೆಗೆ 125 ವಾರ್ಡ್ಗಳ 3 ನಗರ ಪಾಲಿಕೆಗಳನ್ನು ರಚನೆ ಮಾಡುವಂಥ ಸಾಧ್ಯತೆಯೂ ಕೂಡ ಜಾಸ್ತಿ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟೇ ಅಫಿಷಿಯಲ್ ಆಗಿ ಒಂದಷ್ಟು ಇನ್ಫಾರ್ಮೇಷನ್ಗಳು ಹೊರಗೆ ಬರಬೇಕು. ಸೊ ಅಲ್ಲಿಗೆ ನಾಳೆಯಿಂದಲೇ ಗ್ರೇಟರ್ ಬೆಂಗಳೂರು ಬಿಬಿಎಂಪಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ಸೊ ಬೋರ್ಡ್ ಕೂಡ ಚೇಂಜ್ ಆಗುತ್ತೆ.